ನಮಸ್ಕಾರ ರೀ ಎಲ್ಲರಿಗೂ. ನಾವಿವತ್ತು ಡೇ 3 ತಿರುವಣ್ಣಾಮಲೈ ದರ್ಶನ ಪಡ್ಯಾಕ ಹೊಂಟೀವ್ರಿ. ಗಿರಿವಲಂ ಮಾಡಿ ತಿರುವಣ್ಣಾಮಲೈ ದರ್ಶನ ಪಡಿತೀವ್ರಿ. ನಾವು ಅಲ್ಲಿ ಹುಬ್ಳಿ ಒಳಗ ಕರೆಕ್ಟ್ 12 ಗಂಟೆಗೆ ಟ್ರೈನ್ ಹತ್ತಿದ್ರ ಈಗ ಕರೆಕ್ಟ್ ಏನು ಹೆಚ್ಚು ಕಮ್ಮಿ 4 ಗಂಟೆಗೆ ನಾವು ಇಲ್ಲಿ ಇರ್ತೀವ್ರಿ. ನೋಡ್ರಿ ಇದು ತಿರುವಣ್ಣಾಮಲೈ ಸ್ಟೇಷನ್ ರೀ. ನೋಡ್ರಿ ಇಲ್ಲಿ ಎಷ್ಟು ಜನ ತುಂಬೈತ್ರಿ. ನೋಡ್ರಿ ಅಲ್ಲಿ ಅಲ್ಲಿ ಏನೇನೋ ಕೇಳಾಕತ್ತಾರ ನಮಗ. ಇದು ನೋಡ್ರಿ, ಈಗ ನಾವು ಎಲ್ಲಾ ಲಗೇಜ್ನ ಸರಿಯಾಗಿ ಏನು ಹೊಂದಿಸ್ಕೊಂಡು ಹೊಂಟ್ವಿರಿ ಆಟೋ ಕಡೆಗೆ. ಇಲ್ಲಿಂತ್ರ ತಿರುವಣ್ಣಾಮಲೈ ಸ್ಟೇಷನ್ ಇಂತ್ರ ಅಲ್ಲಿಗೇನ್ ದೂರ ಇಲ್ರಿ, ನಾವು ಸನೇಕ ರೂಮ್ ಮಾಡ್ಕೋಬೇಕಂತ ಹೊಂಟೀವ್ರಿ. ನೋಡ್ರಿ ಅಲ್ಲಿ ತಿರುಪತಿ ಎಕ್ಸ್ಪ್ರೆಸ್ ಬರುತ್ತಂತ್ರಿ. ನಮ್ಗೆ ನಾವು 300 ಕೊಟ್ಟು ರೂಮಿಗೆ ಹೋದ್ವಿ ನೋಡ್ರಿ. ಅಲ್ಲೊಬ್ರು 300 ಕೊಡ್ತೀವಿ ಬರ್ರಿ ಅಂತ ಹೇಳಿ 300 ಕೊಟ್ರೆ ಇಳಿಸ್ತೀನಿ ಬರ್ರಿ ಅಂತಂದ್ರೆ ಅದಕ್ಕೆ ನಾವು ಆ ಆಟೋಕ್ಕೆ ಹಾಕ್ಬಿಟ್ಟು ಹೋಗ್ಬಿಟ್ವಿ. ಕಡಿಮೆ ಬಜೆಟ್ ಅಲ್ಲಿ ನಮ್ಗೆ ಒಂದು ರೂಮ್ ಸಿಕ್. ನೋಡ್ರಿ ಈಗ ನಾವು ರೆಡಿ ಆದ್ವಿ. ನೋಡ್ರಿ ನಾವು ರೈಲ್ವೆ ಸ್ಟೇಷನ್ ಇಂದ ಇಲ್ಲಿ ಬರಾಕ ಹೋಗ್ಲಿ 2 ಕಿಲೋಮೀಟರ್ಸ್ ಆಗೈತ್ರಿ. ನಾವು ಅಲ್ಲೇ ಹತ್ರನ ರೂಮ್ ಮಾಡಿದ್ವಿ. ಅದ್ಕ ನೋಡ್ರಿ ನಾವು ಈಗ ರೆಡಿಯಾಗಿ ಹೊಂಟೇವ್ರಿ. ನಮ್ಗ ರೂಮ್ ಕಡಿಮೆ ಬಜೆಟ್ ಅಂದ್ರೆ ನಾವು 1000 ರೂಪಾಯಿ ಕೊಟ್ರೆ ರೂಮ್ ಒಳಗ ಅದೀವ್ರಿ. 1000 ರೂಪಾಯಿ ಅಂದ್ರೆ 1000 rupees ರೀ. ನೋಡ್ರಿ ಅಲ್ಲಿ ನಮ್ ರೂಮ್ ನಂಬರ್ 106 ರೀ. SDD ಲಾಡ್ಜ್ ಅಂತ್ರಿ. ನೀವಿಲ್ಲಿ ಬಂದ್ರ ನೀವ್ ಈ ಲಾಡ್ಜ್ ಒಳಗೂ ಇರ್ಬಹುದ್ರಿ. ನಾವೀಗ ಮುಂಜಾನೆ ಬಂದಿವಲ್ಲ, ಸುಳ್ಳ ಸಂಜೆ ಮತ್ತ ಟೈಮ್ ಯಾಕೆ ವೇಸ್ಟ್ ಮಾಡೋದಂತ ನಮ್ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಡಿಸೈಡಿಗೆ ಬಂದ್ವಿರಿ. ಏನ್ ಗೊತ್ತೇನ್ರಿ, ನಾವು ಮುಂಜಾನೆ ಗಿರಿವಲಂ ಮಾಡ್ಬಿಡ್ತೀವ್ರಿ. ನನಗಂತೂ ಫುಲ್ ಖುಷಿ ಆಗ್ಬಿಟ್ಟೈತಿ. ನಾವು ಮುಂಜಾನೆ ಗಿರಿವಲಂ ಮಾಡಿ ಅವಾಗನ ಇದಕ್ ಹೋಗ್ಬಿಡ್ತೀವ್ರಿ, ಅಂತ ದರ್ಶನಕ್ ಹೋಗ್ಬಿಡ್ತೀವ್ರಿ. ನೋಡ್ರಿ ಅಲ್ಲೇ ಈಗ ನಾನು ಲಿಫ್ಟಿಗೆ ಹೊಂಟೀನ್ರಿ. ಸಾಕ್ಸ್ ಅಲ್ಲಿ ಮುಂದೆ ತಗೋತೀವ್ರಿ, ನಾವು ಅಲ್ಲಿ ಇರ್ತಾರೆ ಅದಕ್ಕ. ಅಯ್ಯೋ ಇವ್ರು ಬೇರೆ ಜಲ್ದಿ ಬರವಲ್ರು. ಮಮ್ಮಿ ಜಲ್ದಿ ಬಾ, ನಾನು ಹೋಗ್ಬಿಡ್ತೀನಿ ಬಿಡು. ಬಾಯ್ ಬಾಯ್ ರೀ, ಬಾಯ್. ಈಗ ಆಟೋದಲ್ಲಿ ನಾವು ಇದಕ್ಕೆ ಹೊಂಟ್ವಿರಿ. ಅರುಣಾಚಲೇಶ್ವರ ಅಂದ್ರೆ ಮೇನ್ ಗೋಪುರದಿಂದ ನಾವು ಸ್ಟಾರ್ಟ್ ಮಾಡ್ಬೇಕಲ್ರಿ. ಅದಕ್ಕೆ ನಾವು ಮೇನ್ ಗೋಪುರದಿಂದ ಸ್ಟಾರ್ಟ್ ಮಾಡಿ ಒಂದೇ ಲಿಂಗಂಕ ಹೋಗ್ತೀವ್ರಿ. ನಿಮಗ ಮುಂದ ಬರ್ತಾ ಬರ್ತಾ ಎಲ್ಲಾ ಡೀಟೇಲ್ಸ್ ಕೊಡ್ತಾ ಹೋಗ್ತೀನ್ರಿ. ಯಾವ ತರ ಟರ್ನ್ ಮಾಡ್ಬೇಕು, ಯಾವ ತರ ಇಲ್ಲ. ನೀವು ಒಂದೇ ಸತಿ ಬಂದಿದ್ರೆ ನೀವು ನೋಡ್ರಿ ಈಗ ನಾವು ಆಟೋ ತಗೊಂಡ್ ಹೊಂಟ್ವಿರಿ ಅರುಣಾಚಲೇಶ್ವರ್ಕ. ಅಂದ್ರೆ ಮೇನ್ ಗೋಪುರದಿಂದ ಸ್ಟಾರ್ಟ್ ಮಾಡ್ಬೇಕಲ್ರಿ, ಅದಕ್ಕ ನಾವು ಹೊಂಟಿವ್ರಿ. ನೋಡ್ರಿ ನಾವು ರಾಜಗೋಪುರ, ಮೇನ್ ಗೋಪುರ ಅಲ್ರಿ ಅದ, ರಾಜಗೋಪುರದಿಂದ ನಾವ್ ಯಾವಾಗ್ಲೂ ಸ್ಟಾರ್ಟ್ ಮಾಡ್ಬೇಕ್ರಿ. ಅಲ್ಲಿ ಒಂದು ಏನ್ ನಿಮಗ್ ಇಷ್ಟ ಆದ್ರೆ ನೀವು ಒಂದು ಮೇನ್ ಕಾಯಿ ಹೊಡಿಬೇಕ್ರಿ, ಮತ್ತ ಒಂದ್ ದೀಪ ಬೆಳಗ್ಬೇಕ್ರಿ. ಅದ್ ಯಾವ್ದೋ ದೀಪ ಕೊಟ್ಟಿರ್ತಾರ್ರಿ, ಆ ದೀಪ ಬೆಳಗಿ ನಾವು ಸ್ಟಾರ್ಟ್ ಮಾಡ್ತೀವ್ರಿ. ಗಿರಿವಲಂ ಸ್ಟಾರ್ಟ್ ಮಾಡ್ತೀವ್ರಿ ನಾವು ಅದನ್ನ ದೀಪ ಬೆಳಗಿ. ನೋಡ್ರಿ ಈಗ ರೀಚ್ ಆಗಿರ್ಬೇಕ್ರಿ, ಹತ್ರನೇ ಐತ್ರಿ. ಬಂದ್ವಿ ನೋಡ್ರಿ. ಅಲ್ಲೇ ಅದೀವ್ರಿ. ನೋಡ್ರಿ ಇಲ್ಲಿ ಎಷ್ಟೊಂದ್ ಜನ ನಡ್ಕೊಂತ ಹೊಂಟಾರ್ರಿ. ಅವ್ರು ನಡ್ಕೋತ ಹೊಂಟಾರ ಎಲ್ಲಿ ಹೊಂಟಾರ ಗೊತ್ತಿಲ್ರಿ ನಮಗ. ನೋಡ್ರಿ ಅಲ್ಲಿ ಎಷ್ಟೊಂದ ಆಟೋ ಅದಾವ. ನಿಮಗ ಆಟೋ ಸಪ್ಲೈ ಎಲ್ಲಾ ಬಸ್ಸು ಎಲ್ಲಾ ಇರ್ತಾವ್ರಿ, ನೀವ್ ಆರಾಮ್ ಬರ್ಬೋದ್ರಿ. ನೋಡ್ರಿ ಅಲ್ಲಿ ಹೆಂಗ್ ಹಚ್ಚಕತ್ತಾರ್ರಿ ನನಗ. ನೋಡ್ರಿ ಅಲ್ಲಿ ನಂಗ ಅಂದ ಹಚ್ಚಾಕತ್ತಾರಿ. ನೋಡ್ರಿ ಅಲ್ಲಿ ಬೆಟ್ಟ ಎಷ್ಟು ಇದು ಅದ. ನಾವ್ ಅಲ್ಲೇ ಹೋಗ್ತೀವ್ರಿ. ಹಂಗ ನನಗ್ ಗೊತ್ತೇ ಇಲ್ರಿ. ನಾವ್ ಹಿಂಗ ಒಂದ್ ರೌಂಡ್ ಹೆಂಗ್ ಸುತ್ತಾಕೊಂಡ್ ಬರ್ತೀವ್ರಿ. ಹೆಂಗ್ ಪವಾಡ ಮಾಡಿರ್ಬೇಕು ಗೊತ್ತೇನ್ರಿ ನಿಮಗ್. ಕೃಷ್ಣ ದೇವರಾಯರು
ಅವರು ಏನೋ ಅದು ಒಂದು ಏನ್ರಿ ಅದನ್ನ ನಿಮಗ್ ಮತ್ತೊಂದ್ಸತಿ ಹೇಳ್ತೀನ್ರಿ. ನನಗ ಇದು ಇಲ್ರಿ. ಈಗ ನಾವ್ ದೀಪ ಬೆಳಗಾಕತ್ತೀವ್ರಿ ನೋಡ್ರಿ ಅಲ್ಲಿ. ನಾವ್ ಏನಾದ್ರೂ ಕೇಳ್ಕೊಂಡ್ ಬೆಳಗ್ಬೇಕ್ರಿ. ಓಂ ನಮ ಶಿವಾಯ ಅಂತ ಹೇಳಿ ಬೆಳಗ್ಬೇಕ್ರಿ. ನೋಡ್ರಿ ಈಗ ಮುಂದೆ ಸಾಕ್ಸ್ ತಗೊಂತೀವಿ ಅಂದಿದ್ನಲ್ರಿ, ಈಗ ಸಾಕ್ಸ್ ತಗೊಂಡ್ ಹಾಕೊಳಕತ್ತೀವ್ರಿ. ಏನಿಲ್ರಿ ಅದಕ್ಕೆ ಸಾಕ್ಸಿಗೆ 100 rupees ರೀ. ಈಗ ನಾವು ಒನ್ನೇ ಲಿಂಗಂಗೆ ಬಂದಿರಿ. ಒನ್ನೇ ಲಿಂಗಮ್ಮ ಮತ್ತೆ ಒನ್ನೇ ಲಿಂಗಮ್ದಾಗ ನಾವು ಕರ್ಪೂರ ಹಚ್ಬೇಕಲ್ರಿ. ಅಲ್ಲಿ ಎಲ್ಲಾ ಲಿಂಗಮ್ದಾಗು ಹೊರಗ ಕರ್ಪೂರ ಹಚ್ಚಕ್ ಇರ್ತಿರ್ತಾರ್ರಿ. ನಾವು ಹಚ್ಬೇಕ್ರಿ ನೋಡ್ರಿ ಅಲ್ಲಿ. ನಾವು ಕರ್ಪೂರ ಹಚ್ಬಿಟ್ಟು ಹೋಗ್ಬಿಟ್ವಿ. ಇಂದ್ರಲಿಂಗಂ ನೋಡ್ರಿ ಅಲ್ಲಿ. ನೋಡ್ರಿ ಇಂದ್ರಲಿಂಗ ಒಳಗ ಹೋಗಿ ಫೋನ್ ಇಲ್ಲಂದ್ರು ನನ್ ಫೋನ್ ಇದನ್ ಮಾಡ್ಬಿಟ್ಟು ನೀವ್ ಹೆಂಗ ಒಂದ್ ಫೋಟೋ ತಕ್ಕೊಂಡಿನ್ರಿ. ಅಂದ್ರು ಹಂಗ್ ತಕ್ಕೋಬಾರ್ದ್ರಿ. ಎಲ್ಲ ನಾವು ನಮಸ್ಕಾರ ಮಾಡ್ಕೊಂತ ಹೊಂಟ್ವಿರಿ ಮುಂದ. ನೋಡ್ರಿ ಅಲ್ಲಿ ಎಷ್ಟ್ ಶಾಂತಿ ಐತ್ರಿ. ನೋಡ್ರಿ ಅಲ್ಲಿ ನಮಸ್ಕಾರ ಮಾಡ್ರಿ. ಈಗ ನಮ್ಗೆ ನಾವ್ ಮುಂಜಾನೆ ಜಲ್ದಿ ಬಂದಿವಲ್ರಿ, ಹೊಟ್ಟೆ ಹಸಿಯೋದ್ ಬಿಡ್ತ್ರಿ ನಮಗ. ಅದ್ಕ ನಾವು ಒಂದು ಹೋಟೆಲಿಗೆ ಹೋದ್ವಿ. ಅದ್ ಬಾಳ್ ಚಲೋ ಐತ್ರಿ, ನೀವು ಹೋಗ್ಬೇಕ್ರಿ. ಅದು ಮುಂದಕ್ಕೆ ನಾನು ಹೆಸರು ನೋಡಿಲ್ರಿ. ಮುಂದಕ್ಕೆ ನಡ್ಕೊಂತ ಹೋದ್ರಿ ಹೋಟೆಲ್ ಬರತ್ರಿ, ನೀವು ಹೋಗ್ಬೇಕ್ರಿ. ಅಲ್ಲಿ ನನಗೆ ನೋಡ್ರಿ ಅಲ್ಲಿ ಸಣ್ಣ 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 ಇಡ್ಲಿ ಆರ್ಡರ್ ಮಾಡಿದ್ದೀರಿ ನಾನ. ಸ್ಮಾಲ್ ಸ್ಮಾಲ್ ಇಡ್ಲಿ ನೋಡ್ರಿ, ಸೂಪರ್ ಆಗೈತ್ರಿ. ವಾವ್. ಈಗ ನಾವ್ ನಾಷ್ಟಾ ತಿನ್ಬಿಟ್ಟು ಮುಂದೆ ಹೋಗ್ಬಿಟ್ವಿರಿ. ನೋಡ್ರಿ ಅಲ್ಲೇ ಗಿರಿವಲಂ ದಾರಿ ಅಂತ ಕೊಟ್ಟಿದಾರ್ರಿ. ಕನ್ನಡದಾಗ ಕೊಟ್ಟಾರಲ್ರಿ, ನಿಮ್ಗೆ ಅದೇ ಆಶ್ಚರ್ಯ ಆಗ್ಬಿಡ್ತ್ರಿ. ನೋಡ್ರಿ ಅಲ್ಲೇ ನಾವು ಹಂಗ ಮುಂದ ಸಾಕ್ತಾ ಇದ್ವಿರಿ ದಾರಿ. ಬಿಸಿಲ್ ನೋಡ್ರಿ ಅಲ್ಲೇ ಬಿಸಿಲಿರ್ಲಿ ಏನಿರ್ಲಿ ರೀ, ಹಂಗ ನಡೆಯೋದಾರಿ. ನೋಡ್ರಿ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಳು ಕೂಡ ನಡೀತಾರ್ರಿ. ನೋಡ್ರಿ ಅಲ್ಲಿ ಮುಂದೆ ನೋಡ್ರಿ ಅದು ಮ್ಯಾಪ್ ತರ ಒಂದ್ ಹಾಕಿರ್ತಾರ ನೋಡ್ರಿ ಅಲ್ಲಿ. ನೋಡ್ರಿ here we are. ನೋಡ್ರಿ ಈ ತರ ನಾವು ಅಲ್ಲಿ ಮಿಡಲ್ ನಮ್ಮ ರಾಜಗೋಪುರ ಇರತ್ರಿ. ನಾವ್ ಆ ರಾಜಗೋಪುರ ಸುತ್ತೀವ್ರಿ. ನೋಡ್ರಿ ಅಲ್ಲಿ ನಾವೀಗ ಇಂದ್ರಲಿಂಗ ಮುಗಿಸಿದ್ವಿರಿ. ನೋಡ್ರಿ ಅಲ್ಲಿ ಐತಿ. ನನ್ಗೆ ಅದೇ ಪವಾಡ ಅನ್ಸಿದ್ರಿ. ಇಲ್ಲಿ ಹಿಂದ ಬೆಟ್ಟ ಐತ್ರಿ, ಮುಂದ ಒಂದ್ ರಾಜಗೋಪುರ ಐತ್ರಿ. ನಾವ್ ಹೆಂಗ್ ಸುತ್ತೀವಂತ ನಮ್ಗೆ ಕನ್ಫ್ಯೂಷನ್ ಆಗಿ ಹೋಗ್ಬಿಡ್ತ್ರಿ. ನೋಡ್ರಿ ಅಲ್ಲಿ ಮುಂದ ಒಂದ್ ಆಶ್ರಮ ಬರತ್ರಿ. ಆ ಆಶ್ರಮದಾಗ ನೀವು ಕುಂತ್ ಹೋದ್ರ ಫುಲ್ ಶಾಂತಿ ಸಿಗತ್ರಿ ನಿಮ್ಗ. ಹಂಗ ನಾವು ಮುಂದ್ ಹೋಗ್ತಾ ಇದ್ವಿರಿ. ನೋಡ್ರಿ ಅಲ್ಲಿ ಕೆಲವೊಬ್ರು ಆಟೋದಾಗ ಬರಾಕತ್ತಿದ್ರಿ, ಕೆಲವೊಬ್ರು ನಡ್ಕೊಂತ ಬರಾಕತ್ತಿದ್ರಿ. ರಾತ್ರಿ ಎಲ್ಲ ನಿಮ್ಗೆ ಊಟದ ವ್ಯವಸ್ಥೆ ಇರುತ್ರಿ. ಅಂದ್ರೆ ಊಟ ನೀವು ಅಲ್ಲಿ ಹೋಟೆಲ್ಗಳಿರ್ತಾವ್ರಿ, ಅಲ್ಲಿ ಮಾಡ್ಕೋಬಹುದ್ರಿ. ನಿಮಗ ನಾವು ಕಡಿಮೆ ಬಜೆಟ್ ಅಲ್ಲಿ ಅರುಣಾಚಲೇಶ್ವರ ದರ್ಶನ ಮಾಡ್ಕೊಂಡ್ ಬಂದ್ವಿರಿ. ಅಂದ್ರೆ ನಮ್ದು ಖರ್ಚು ಎಷ್ಟಾಗೈತ್ ಗೊತ್ತೇನ್ರಿ? ನಮ್ದೆಲ್ಲ ಸೇರಿ 4000 ಆಗೈತ್ರಿ. ನೋಡ್ರಿ ಅಲ್ಲಿ ಕಾಲು ಸುಡ್ತಾ ಇದ್ವಿರಿ, ಅಂದ್ರೂ ನಾವು ಹೊಂಟಿದ್ವಿರಿ. ಅದು ವೈಟ್ ಕಲರ್ ಲೈನ್ ಐತಲ್ರಿ, ಅದ ಲೈನ್ ಒಳಗ್ ನಾವು ಹೋಗ್ಬೇಕ್ರಿ. ನೋಡ್ರಿ ಅಲ್ಲಿ ಕೆಲವೊಬ್ರು ಆಟೋದಾಗ ಬಂದಿದ್ರಲ್ರಿ, ಅವ್ರಿಗೆ ಟೈಮೇ ಸಿಗೋದಿಲ್ರಿ. ಬಂತ್ರಿ ಲಿಂಗಮ್ಮ. ಸೆಕೆಂಡ್ ಲಿಂಗಮ್ ರೀ. ನೋಡ್ರಿ ಅಲ್ಲಿ
ನಾವ್ ಹೊಂಟ್ವಿರಿ ಒಳಗ. ನೋಡ್ರಿ ಅಲ್ಲಿ ಎಷ್ಟ್ ಅದ್ಭುತ ಅಲ್ರಿ ಅಲ್ಲಿ. ಒಬ್ರ ಐತಲ್ರಿ ಪೇಪರ್ ಓದಾಕತ್ತಿದ್ರಿ. ಒಬ್ರ ಆಚಾರ್ಯ ಅದಾರಲ್ರಿ ಅಲ್ಲಿ ಹಾಕೊಂಡ್ ಕುಂತಿದ್ರಲ್ರಿ ಅವ್ರು ಪೇಪರ್ ಓದಾತಿದ್ರಿ. ಎಷ್ಟು ಮಹತ್ವ ಅಲ್ರಿ ಅದು. ಮಹಾನ್ ಅಲ್ರಿ. ನೋಡ್ರಿ ಅಲ್ಲಿ ಕರ್ಪೂರ ಹಚ್ಚದ್ ಬಂತ್ರಿ. ನಾವ್ ಹೂವ ಮುಡ್ಸ್ಕೊಂಡ್ ಹೊಂಟ್ವಿರಿ. ನೋಡ್ರಿ ಅಲ್ಲಿ ಅಗ್ನಿಲಿಂಗ. ನೋಡ್ರಿ ನಾವು ಎದಕ್ ಕ್ಯಾಮ್ರಾ ತೋರಿಸ್ಬಾರ್ದು ಅಂತ ನಾನ್ ಹೇಳ್ತೀನಿ ನೋಡ್ರಿ. ನಮ್ಗೆ ಕ್ಯಾಮ್ರಾ ತೋರ್ಸಿದ್ರ ಈಗ ಒಳಗ್ ಕ್ಯಾಮ್ರಾ ನಾವು ಏನ್ರ ಹೋಗಿದ್ರ ಅವರು ನಾವು ದೇವ್ರ ಭಕ್ತಿ ಬಿಟ್ಟು ನಾವು ಫೋಟೋ ಹೊಡ್ಕೊತಾ ಬಿಡ್ತೀವ್ರಿ ಅದಕ್ಕ ನಮ್ಗ ಇದು ದೇವ್ರ ಭಕ್ತಿ ದೇವ್ರು ದರ್ಶನ ಸಿಗಲ್ಲ ನಮಗ್ ಕ್ಯಾಮ್ರಾ ಯೂಸ್ ಮಾಡ್ಬೇಡ್ರಿ ಅಂತ ಅಂತಾರ್ರಿ. ನೋಡ್ರಿ ಇದ ಆಶ್ರಮ ರೀ ಅದು ನಾ ಹೇಳಿದ್ದು. ನಮಗ ಹೋಗಾಕ್ ಆಗ್ಲಿಲ್ರಿ ಯಾಕಂದ್ರ ಅರ್ಜೆಂಟ್ ಇತ್ರಿ ನಮ್ದು. ನಾವು ಒಂದಿನದ ಟ್ರಿಪ್ ಪ್ಲಾನ್ ಮಾಡಿದ್ವಿ. ನೋಡ್ರಿ ಮತ್ತೆ ಮ್ಯಾಪ್ ಬಂತ್ರಿ. ನಾವೀಗ ಸೆಕೆಂಡ್ ಲಿಂಗಂ ಮುಗಿಸಿದ್ವಲ್ರಿ ಅದಕ್ಕ ಮತ್ತ ಮ್ಯಾಪ್ ಬಂದು ಮೂರನೇ ಲಿಂಗಮಿಗ್ ಮ್ಯಾಪ್ ಬಂತ್ರಿ ಈಗ. ನೋಡ್ರಿ ಈಗ ನಾನ್ ಏನಂದ್ವಿ ಗೊತ್ತೇನ್ರಿ ನಮ್ಮ ಮಮ್ಮಿಗೆ, ಅಮ್ಮ ನಾವ್ ಹಿಂಗ ಇನ್ನೊಂದ್ ಸ್ವಲ್ಪ ಮುಂದ್ ಹೋದ್ರ ನಾವ ಬೆಂಗಳೂರ ಬಿಟ್ಬೋದಲ್ಲ ಅಂತ ಅಂದ್ಬಿಟ್ಟೇರಿ. ನೋಡ್ರಿ ಇಲ್ಲಿ ಗುಡ್ಡ ನೋಡ್ರಿ ಅಲ್ಲಿ. ನಾನು ಅದನ್ನ ಹಂಗೆ ನೋಡ್ಕೊಂತ ನಿಂತೆ ಬಿಟ್ಟೇರಿಪ್ಪ. ನೋಡ್ರಿ ಅಲ್ಲಿ ಸುಸ್ತಿದ್ರು ನಡಿಲೇಬೇಕಲ್ರಿ. ನಾವ್ ಸ್ವಲ್ಪ ಸ್ವಲ್ಪ ಅಲ್ಲಿ ಅಷ್ಟೇ ಕುಂತೀವ್ರಿ. ನೋಡ್ರಿ ಅಲ್ಲೇ ಮತ್ತೆ ಮ್ಯಾಪ್ ಬಂತ್ರಿ. ಯಾರ್ ಹಿಯಾರ್ನ ಯಮಲಿಂಗಂ ಒಳಗದೀವ್ರಿ ನಾವೀಗ. ನೋಡ್ರಿ ನಿಮಗೆಲ್ಲಾ ವ್ಯವಸ್ಥೆ ಇರತ್ರಿ. ನೀರ್ ಇರತ್ರಿ, ಕೂಲ್ ಡ್ರಿಂಕ್ಸ್ ಇರತ್ರಿ, ಎಲ್ಲಾ ಇರತ್ರಿ. ಈಗ ನಾವ್ ಕರ್ಪೂರ ಹಚ್ತೇವ್ರಿ. ಕರ್ಪೂರ ಹಚ್ಬಿಟ್ಟು ಹೋಗ್ತೇವ್ರಿ. ನೋಡ್ರಿ ಹಚ್ಚಿದ್ವಿರಿ. ಇಲ್ಲಿ ಕುಂದ್ರಾಕ ಜಾಗ ಐತಿ. ನೀವು ಆರಾಮ್ ಕುಂತ ಹೋಗ್ಬೋದ್ರಿ. ನಾವ್ ಸ್ವಲ್ಪ ಕುಂತ ಮುಂದ್ ಹೋಗಿದ್ವಿ. ಕರ್ಪೂರ ಏನಾದ್ರು ಬೇಡ್ಕೋಬೇಕ್ರಿ. ನೋಡ್ರಿ ನೋಡ್ರಿ ಅಲ್ಲೇ ದರ್ಶನ ಸಿಕ್ತಲ್ರಿ ನಿಮಗ ಯಮಲಿಂಗಂದ. ನೋಡ್ರಿ ಓಂ ನಮ ಶಿವಾಯ. ಅವ್ರು ಬೈದ್ಬಿಟ್ರಿ ನಮಗ. ಇಷ್ಟು ಶಾಂತವಾಗಿದಾರ ನೋಡ್ರಿ. ಈಗ ಮುಂದ್ ಬಂದಿರಿ ನಾವ ನೃತ್ಯ ಲಿಂಗಂಕ. ನೋಡ್ರಿ ಗಿರಿವನ ದಾರಿ. ಇನ್ನು 10 ಕಿಲೋಮೀಟರ್ ರೀ ಮೇನ್ ಗೋಪುರ ಅಂದ್ರೆ ರಾಜಗೋಪುರಕ್ರಿ. ಇಲ್ಲಿ ಜಿಂಕೆಗಳು ಬರ್ತಾವಂತ್ರಿ. ಅವ್ರಿಗೆ ಏನು ಊಟ ಕೊಡ್ಬಾರ್ದಂತ್ರಿ. ಆದ್ರ ನಾವ್ ಕೊಟ್ಟಿದ್ವಿರಿ. ನಂದು ಹೂವ ಹಾಕೊಂಡಿದ್ನಲ್ರಿ ಅದಕ್ಕ ಹೂವ ಹಾಕೊಂಡಿದ್ನಿರಿ. ಅದಕ್ಕ ನಾನ್ ಹೂವ ಕೊಟ್ಟೇರಿ. ನೋಡ್ರಿ ಅಲ್ಲಿ ಜಿಂಕಿ ಬಂದಾವ ನೋಡ್ರಿ. ನೋಡ್ರಿ ಅಲ್ಲಿ
ನೋಡ್ರಿ ನಾವು ಹೂವ ಕೊಡಕತ್ತೀವಿ. ನಮ್ಮ ಮಮ್ಮಿ ಅದು ದಾರ ಕೊಡ್ಬೇಡ ಅಂದ್ರೆ ಕೊಡ್ಲಿಲ್ರಿ. ಹೂವ ಅಷ್ಟ ಕೊಟ್ನಿರಿ. ಹೂ ತಿಂದ್ಬಿಟ್ಟು ರೀ. ಈಗ ನಾ ಮೂರನೇ ನೋಡ್ರಿ ಅಲ್ಲಿ ಬಂದ್ವಿರಿ ಈಗ ಲಿಂಗಮ್ಕ. ಅಯ್ಯೋ ಫುಲ್ ಹೊಟ್ಟೆಸ್ರಿ. ನಾನು ಬಿಸ್ಕೆಟ್ ಚಾ ತಿನ್ನಕತ್ತೀರಿ ನಮ್ಮ ಮಮ್ಮಿಗೆ ಹೇಳಿ. ಸೂಪರ್ ಆಗಿತ್ರಿ ಬಿಸ್ಕಿಟ್ ಚಾ. ಸ್ಮಾಲ್ ಪಾರ್ಲೆಜಿ ಬಿಸ್ಕಿಟ್ ಅಲ್ಲಿ ಸಿಕ್ಕಾವಂತ ಊಹೆನ ಮಾಡಿದ್ದಿಲ್ರಿ. ನೋಡ್ರಿ ಹಂಗೆ ಒಂದ್ ಬನ್ ತಿಂದ್ಬಿಟ್ಟು ಹೋಗ್ಬಿಟ್ವಿರಿ. ಆಮೇಲೆ ಇಲ್ಲಿ ಸ್ವಲ್ಪ ಮುಂದ್ ಬಂದ್ಮೇಲೆ ಚೋಡ ಮತ್ತೆ ಚಾ ಕೊಡಾಕತ್ತಿದ್ದರಿ. ನಮ್ ಸೈಡ್ ಗತೆನ ಯಾರೋ ಬಂದಿದ್ರಿ, ಆದ್ರೆ ನಮ್ ಸೈಡ್ ದವ್ರಲ್ರಿ. ಚೋಡಾ ಚಾ ನಮ್ ಸೈಡ ತಿಂತಾರ್ರಿ. ಅಂದ್ರ ಚೋಡಾ ಒಳಗ್ ಚಾ ಅಲ್ಲ ಚಾ ಒಳಗ್ ಚೋಡಾ ಹಾಕೊಂಡ್ ತಿಂತಾರ್ರಿ. ನೋಡ್ರಿ ನಾನು ತಗೊಂಡಿರಿ, ನನಗೆ ಇಷ್ಟಾನೇ ಇರ್ಲಿಲ್ರಿ. ಅಂದ್ರೂ ದೇವ್ರ ಪ್ರಸಾದ ಎಲ್ಲ ಹಚ್ಚತ್ ಎಲ್ಲ ತಗೊಂಡಿರಿ. ನನಗೆ ಚಾ ಕುಡಿಯಲ್ರಿ, ಅದಕ್ಕೆ ನಾನು ಚಾನು ಮಮ್ಮಿಗೆ ಕೊಟ್ಟೇರಿ. ಅದ್ರ ಚೋಡ ತಿಂದೇರಿ. ನೋಡ್ರಿ ಸೂರ್ಯಲಿಂಗಮ್ಕ್ ಬಂದ್ವಿರಿ. ಹಂಗ ಮುಂದ ದಾರಿ ಸಾಕ್ತಾ ಸಾಕ್ತಾ ಹೋಯ್ತ್ರಿ. ಸ್ವಲ್ಪ ಹೊತ್ತು ನಿಂತ್ಬಿಟ್ಟು, ಸ್ವಲ್ಪ ಹೊತ್ತು ಕುಂತ್ಬಿಟ್ಟು, ಸ್ವಲ್ಪ ಹೊತ್ತು ಅದನ್ನ ಮಾಡ್ಬಿಟ್ಟು ಇದನ್ ಮಾಡ್ಬಿಟ್ಟು ಹಂಗೆ ಮುಂದೆ ಹೋಗ್ಲೇಬೇಕಲ್ರಿ. ಒಟ್ಟ ಮಿಡಲ್ ಕುಂದ್ರಕ್ ಆಗುದಲ್ರಿ. ಎಷ್ಟು ಮಿಡಲ್ ಕುಂದಿರ್ತೀರ್ರಿ ನೀವು, ಹೋಗ್ಲೇಬೇಕಲ್ಲ. ನೋಡ್ರಿ ಇಲ್ಲಿ ಬೆಟ್ಟ ನೋಡ್ರಿ, ಶಿವನ್ ಗತೆ ಕಾಣತೈತ್ ನೋಡ್ರಿ. ಇಲ್ಲಿ ಮೇಲೆ ಶಿವಂದು ಕಿರೀಟ ಇದು ಹಾವಿನ ಗತೆ ಕಾಣತ್ರಿ ನೋಡ್ರಿ. ಸುಡು 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 ಬಿಸಿಲೊಳಗ್ ಹೋಗ್ಬೇಕ್ರಿ. ಅದು ಮಠ 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 ಮಧ್ಯಾಹ್ನ. ನೋಡ್ರಿ ಬೆಟ್ಟ ನೋಡ್ರಿ, ಫೋಕಸ್ ಮಾಡ್ರಿ ಅದ್ನಿ. ನಮ್ ತಮ್ಮಾರ್ದು ಕ್ಯಾಪ್ ಹಾಕೊಂಡಿರಿ ನನಗ ಬಿಸಿಲಾಗಿ. ಎಷ್ಟು ಬೆವ್ರು ನೋಡ್ರಿ. ಮ್ಯಾಪ್ ಬಂತ್ರಿ ಮತ್ತ. ಮ್ಯಾಪ್ ಒಳಗೆ ನೋಡೋಣ ಬರ್ರಿ, ನಾವು ಎಷ್ಟನೇ ಲಿಂಗಮ್ ಕದೀವಿ ಅಂದ್ರೆ ಮುಂದೆ ಯಾವ ಲಿಂಗಮ್ ಬರತ್ತಂತ. ಅಯ್ಯೋ ನೋಡ್ರಿ ನೋಡ್ರಿ ಅಲ್ಲಿ ಬೆಟ್ಟ. ಈಗ ವಾಯುಲಿಂಗಂ ಬಂತ್ರಿ. ಮುಂದೆ ಯಾವ ಲಿಂಗಮ್ ಅನ್ನಲ್ರಿ, ಈಗ ವಾಯುಲಿಂಗಂ ಬಂತ್ರಿ. ನೋಡ್ರಿ ನಾವು ಕರ್ಪೂರ ಹಚ್ಚಿ ಒಳಗ್ ದರ್ಶನಕ್ಕೆ ಹೋದ್ವಿರಿ. ನೋಡ್ರಿ ಯಾವಾಗಲೂ ಒಂದು ನೀವು ತಿಳ್ಕೊಳ್ಳೇಬೇಕ್ರಿ, ಹೊರಗ ನಂದಿ ಕುಂತಿದ್ರಂದ್ರೆ ಯಾವಾಗಲೂ ಎಲ್ಲೇ ನಂದಿ ಕುಂತಿದ್ರು ಅದ್ರ ಮುಂದೆ ಶಿವ ಇದ್ದೇ ಇರ್ತಾರ. ನೀವು ಅಲ್ಲಿ ನಂದಿ ಕುಂತಿತ್ತಂದ್ರೆ ಓ ಇಲ್ಲಿ ಶಿವ ಇದೆ ಅಂತ ತಿಳ್ಕೊಂಬಿಡ್ಬೇಕ್ರಿ. ನೋಡ್ರಿ ನೆಕ್ಸ್ಟ್ ಈಗ ಚಂದ್ರಲಿಂಗಂ ಬಂತ್ರಿ. ನಾವೀಗ ಒಳಗ ದರ್ಶನಕ್ಕೆ ಹೊಂಟ್ವಿರಿ. ನೋಡ್ರಿ ಅಲ್ಲೇ ಗುಡ್ಡ ನೋಡ್ರಿ. ಬಿಸಿಲು ಐತಂತ ಇದ್ರ ಮೇಲೆ ನಡೆಯಾಕತ್ವಿರಿ.
ನೋಡ್ರಿ ಒಂದು ಹಂಗವಂತ ಹೋಗ್ತಾ 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 ಇದ್ವಿ ರೀ. ನೋಡ್ರಿ ಈಶಾನ್ಯಲಿಂಗಂ. ಶಾನ್ಯಲಿಂಗಂ ಅಂತ ಆದಮೇಲೆ ನಮಗೆ ಇದು ಮೋಕ್ಷದ್ವಾರ ಮಂತ್ರಿ. ಇದು ಈ ಮೋಕ್ಷದ್ವಾರ ಒಳಗೆ ನಾವು ಏನರ ಹಾದು ಹೋದ್ರೆ ನಮಗೆ ಮೋಕ್ಷ ಸಿಗುತ್ತಂತ್ರಿ. ನಾವು ಎಲ್ಲ ಲಿಂಗಮ್ನ ದರ್ಶನ ಮಾಡ್ಕೊತ ಬರ್ತೀವಿಲ್ರಿ, ಇದನ್ನು ಮಾಡ್ಬೇಕ್ರಿ. ಅಂದರೆ ಇದ್ರೊಳಗೆ ನಿಂತರೂ ಪರವಾಗಿಲ್ರಿ. ನಾವು ಅದ್ರಾಗ ನಿಂತು ಹಾದು ಹೋದ್ರೆ ನಮಗೆ ಮೋಕ್ಷ ಸಿಗುತ್ತಂತ್ರಿ. ಅದಕ್ಕೆ ನಾವು ನಿಂತ್ಬಿಟ್ಟು ಹಾದ್ಬಿಟ್ಟು ಹೋಗಿದ್ವಿ ರೀ. ಮುಂದೆ ಹಂಗೆ ಹೋಗ್ತಾ ಇದ್ವಿ ರೀ. ಇನ್ನು 1 ಕಿಲೋಮೀಟರ್ ಅಷ್ಟೇ ರೀ. ಲಾಸ್ಟೊಂದು ದೇವ್ರು ಬರತ್ರಿ, ಲಾಸ್ಟೊಂದು ಲಿಂಗಂ ಬರತ್ರಿ. ಲಾಸ್ಟಿಗೆ ಐತಲ್ರಿ ನಮಗಂತರೂ ಫುಲ್ ಇದು ಕಾಲು ನೋವಾಗಿಬಿಟ್ಟಿತ್ರಿ. ಏನಾಗತ್ತೆ ಗೊತ್ತೇನ್ರಿ, ಯಾವಾಗಾರ ಬಂದೆತ್ತೋ ಅನಿಸ್ಬಿಟ್ಟಿತ್ರಿ. ಕಾಲು ಅಷ್ಟು ನೋವಾಕತ್ಬಿಟ್ಟಿತ್ರಿ ಲಾಸ್ಟಿಗೆ. ಹುಷಪ್ಪ ನೋಡ್ರಿ ಅಲ್ಲಿ ಕೊನೆಗೂ ಬಂತ್ರಿ. ಅಪ್ಪ ದೇವ್ರೇ ಬಂತ್ರಿ ಕೊನೆಗೂ. ನಾವು ಒಮ್ಮೆ ಹಂಗೆ ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬಿಟ್ವಿ ರೀ. ನೋಡ್ರಿ ಓಂ ನಮಃ ಶಿವಾಯ. ಈಗ ನಾವೆಲ್ಲ ಎಲ್ಲ ದೇವ್ರುಗಳನ್ನು ದರ್ಶನ ಮಾಡ್ಕೊಂಡು ಒಳಗೆ ದರ್ಶನಕ್ಕೆ ಹೊಂಟ್ವಿ ರೀ. ನೋಡಿರಿ ಲಾಸ್ಟಿಗೆ ನಮಗೊಂದು ಪವಾಡ ಆಯ್ತು ರೀ. ಆ ಪವಾಡ ಏನಂತ ನಿಮಗೆ ಮುಂದಿನ ವೀಡಿಯೋದಾಗ ತಿಳಿಸ್ತೀನಿ ರೀ. ನೋಡ್ರಿ ಅಲ್ಲಿ ಈಗ ಸಂಡೇ ಬೇರೆ ಅಲ್ಲ, ವೀಕೆಂಡ್ ಬೇರೆ ಅಲ್ಲ, ಭಾಳ ಮಂದಿ ಬಂದಿದ್ರು ರೀ ದರ್ಶನಕ್ಕೆ. ಇದರಲ್ಲೂ ಸ್ವಲ್ಪ ಜನ ನಮಗೆ ಕನ್ನಡದವರೇ ಇದ್ದರ್ರಿ. ನೋಡ್ರಿ ಅಲ್ಲಿ ಎಷ್ಟು ಜನ ಆಯ್ತು ನೋಡ್ರಿ. ಎಲ್ಲರೂ ಐ ಥಿಂಕ್ ಎಲ್ಲರೂ ಇದು ಏನೋ ಗಿರಿವಲಂ ಮಾಡ್ಕೊಂಡೇ ಬಂದಿರ್ಬೇಕು ಅನಿಸ್ಬಿಟ್ಟೈತ್ರಿ ನನಗಂತರೂ. ಗಿರಿವಲಂ ಮಾಡಿದರೆ ಎಷ್ಟು ಇದು ನೋಡ್ರಿ, ನಮಗೆ ಫುಲ್ ಖುಷಿ ಆಗಿಬಿಡ್ತ್ರಿ. ನೋಡ್ರಿ ಅಲ್ಲಿ ಎಷ್ಟೋ ಜನ್ಮದ ಪುಣ್ಯ ಮಾಡ್ಕೊಂಡು ಇಲ್ಲಿ ಬಂದಿರ್ತೀವಿ ರೀ ನಾವು. ನಮ್ಮ ಪಾಪ ಕರ್ಮಗಳೆಲ್ಲ ಕಳೆಯಾಕೆ ಈ ದೇವ್ರು ಕರೆಸ್ಕೊಂಡಿರ್ತಾರಂತ್ರಿ. ನಿಮಗೆ ಗೊತ್ತೇನ್ರಿ? ಇದ್ರದ್ದು ಪವಾಡ ಐತ್ರಿ. ನಿಮಗೂ ಮುಂದಿನ ವೀಡಿಯೋದಾಗ ತೋರಿಸ್ತೀನಿ ರೀ. ಈ ಗುಡಿನ ನಾ ಹೇಳ್ತೀನಿ ರೀ. ಈ ಗುಡಿ ಯಾಕೆ ಕಟ್ಟಿದ್ರು ಯಾಕಿಲ್ಲ ಅಂತ ಎಲ್ಲ ಹೇಳ್ತೀನಿ ರೀ. ನಾವು ಮುಂದೆ 50 ರೂಪೀಸ್ ಟಿಕೆಟ್ ತೊಗೊಂಡ್ಬಿಟ್ಟು ಹೋಗಿದ್ವಿ ರೀ ಮುಂದೆ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಪಯಣ ಮಾಡಿದ್ವಿ ರೀ. ಬಾಯ್ ತಿರುವಣ್ಣಾಮಲೈ. ಈಗ ಬೆಂಗಳೂರಲ್ಲಿ ನಾವು ಹುಬ್ಳಿಗೆ ಹೋಗ್ಬೇಕಲ್ಲ, ಅದಕ್ಕೆ ಬೆಂಗಳೂರಲ್ಲಿ ಊಟ ಮಾಡಿಬಿಟ್ಟು ನಾವು ಹುಬ್ಳಿಗೆ ಹೋದ್ವಿ ರೀ. ಈಗ ಬೆಂಗಳೂರಲ್ಲಿ ವೇಟ್ ಮಾಡ್ತಾ ಇದ್ದೀವಿ ರೀ ಟ್ರೈನ್ ಬರೋದಕ್ಕೆ. ನೋಡ್ರಿ ಅಲ್ಲಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪವಾಡಗಳಾಗಿದ್ದಾವೆ. ಜೈ ಶ್ರೀರಾಮ್, ಜೈ ಆಂಜನೇಯ. ಥ್ಯಾಂಕ್ ಯು.